ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೋನ್ಪೇಯಿಂದ ಯಾವ ರೀತಿಯಾಗಿ ಇಲ್ಲಿ ನಮಗೆ ಲೋನ್ ಸಿಗ್ತಾ ಇದೆ, ಹಾಗೆ ಫೋನ್ಪೇಯಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋ ಒಂದು ಡೀಟೇಲ್ ಇನ್ಫಾರ್ಮೇಷನ್ನ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನೀವು ಯಾವ ರೀತಿಯಾಗಿ ಫೋನ್ಪೇನಲ್ಲಿ ಪರ್ಸ್ನಲ್ ಲೋನ್ ಅಪ್ಲೈ ಮಾಡ್ಕೋಬಹುದು ಅಂತ ನಾನು ನಿಮಗೆ ತಿಳಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಫೋನ್ ಪೇ ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ಗೆ 4.4 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 500 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಏನಿದೆ ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಇವತ್ತಿನ ಒಂದು ಜನರೇಷನ್ ಅಲ್ಲಿ ನಾವು ಫೋನ್ ಪೇ ಅನ್ನೋದು ತುಂಬಾನೇ ವರ್ಕ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ಮೊಬೈಲ್ ಇಂದನೇ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಹಾಗೆ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋತಾ ಇದೀವಿ. ಎಲ್ಲಾ ರೀತಿಯಾಗಿ ನಮ್ಮ ಒಂದು ಫೈನಾನ್ಷಿಯಲ್ ಮೀಟ್ಸ್ ಅನ್ನೋದು ಏನಿರುತ್ತೆ ನಾವು ಮೊಬೈಲ್ ಇಂದ ನಾವು ಮಾಡ್ಕೋತಾ ಇದೀವಿ. ಸೊ ಇದು ಕೂಡ ಒಂದು ಫೋನ್ ಪೇ ಅನ್ನೋದೇನಿದೆ, ನಾವು ಮೊಬೈಲಲ್ಲೇ ಯಾವ ರೀತಿಯಾಗಿ ನಾವು ಬಿಲ್ ಪೇಮೆಂಟ್ಸ್ ಮಾಡ್ಕೊಳ್ಳೋದು, ನಮಗೆ ಏನೆಲ್ಲ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ ಅಂತ ಇಲ್ಲಿ ನೋಡೋಣ. ನಿಮ್ಮ ಹತ್ರ ಏನಾದರೂ ಮುಂಚೆನೆ ಫೋನ್ ಪೇ ಇತ್ತು ಅಂದ್ರೆ ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು ಫೋನ್ ಪೇನ ಅಪ್ಡೇಟ್ ಏನಾದರೂ ಇತ್ತು ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಜನರಿಗೆ ಈ ಒಂದು ಫೋನ್ ಪೇಯಿಂದ ಯಾವ ರೀತಿಯಾಗಿ ನಾವು ಪರ್ಸ್ನಲ್ ಲೋನ್ ತಗೊಳ್ಳೋದು ಅಂತ ಗೊತ್ತಿರೋದಿಲ್ಲ. ಜಸ್ಟ್ ನಾವು ಫೋನ್ ಪೇನ ಯಾಕೆ ಯೂಸ್ ಮಾಡ್ತಾ ಇರ್ತೀವಿ, UPI ಪೇಮೆಂಟ್ಗೋಸ್ಕರ, ಅಥವಾ ನಮ್ಮ ಒಂದು ಮೊಬೈಲ್ ರೀಚಾರ್ಜ್ ಏನಾದರೂ ಇತ್ತು, ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್, ನಮ್ಮ ಒಂದು ಅಮೌಂಟ್ ಯಾರಿಗಾದ್ರೂ ನಾವು ಪೇ ಮಾಡ್ಕೋಬೇಕಿತ್ತು, ಟ್ರಾನ್ಸ್ಫರ್ ಮಾಡಬೇಕಿತ್ತು ಅಂದ್ರೆ ಮಾತ್ರ ನಾವು ಫೋನ್ ಪೇನ ಯೂಸ್ ಮಾಡ್ತಾ ಇರ್ತೀವಿ. ಹಾಗೆ ಪರ್ಸನಲ್ ಲೋನ್ ಕೂಡ ನಾವು ಈ ಒಂದು ಅಪ್ಲಿಕೇಶನ್ ಇಂದ ತಗೋಬಹುದು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಫೋನ್ ಪೇ ಇಂದ ಯಾವ ರೀತಿಯಾಗಿ ನಾವು ಪರ್ಸನಲ್ ಲೋನ್ ತಗೊಳ್ಳೋದು ಅನ್ನೋ ಒಂದು ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ಗೆ 60 crore ಇಂಡಿಯನ್ಸ್ ಟ್ರಸ್ಟ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಟ್ರಸ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಕೂಡ ಫೋನ್ ಪೇನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ರೀಚಾರ್ಜ್ ಹಾಗೆ ಬಿಲ್ ಪೇಮೆಂಟ್ಸ್ಗೆ ನಾವು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ. ಹಾಗೆ ನಮ್ಗೇನಾದರೂ ಸರ್ಚ್ ಮಾಡ್ಕೋಬೇಕಿತ್ತು ಅಂದರೆ ನಾವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫಾಸ್ಟ್ ಆಗಿ ಸರ್ಚ್ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ ಇನ್ಶೂರೆನ್ಸ್ ಕೂಡ ನಾವು ಮಾಡ್ಕೋಬಹುದಾಗಿದೆ. ಜಸ್ಟ್ ಫ್ಯೂ ಕ್ಲಿಕ್ಸ್ ಇಂದ ನಾವು ಇನ್ಶೂರೆನ್ಸ್ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದಾಗಿದೆ. ಸ್ಟಾಕ್ಸ್ ಅಲ್ಲಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಒಂದು ಅರ್ನಿಂಗ್ಸ್ ಕೂಡ ನಾವು ಮಾಡ್ಕೋಬಹುದು. ಹಾಗೆ ಇಲ್ಲಿ ನಾವು 99.99% ಪ್ಯೂರ್ ಆಗಿರುವಂಥ ಒಂದು 24 ಕ್ಯಾರೆಕ್ಟರ್ ಗೋಲ್ಡ್ ಕೂಡ ನಾವು ಇಲ್ಲಿ ಬೈ ಮಾಡ್ಕೋಬಹುದು. ಹಾಗೆ ನಮ್ಮ ಒಂದು ಪೇಮೆಂಟ್ಸ್ ಇತ್ತು ಅಂದರೆ ಅದನ್ನು ನಾವು ಮ್ಯಾನೇಜ್ ಕೂಡ ಮಾಡ್ಕೋಬಹುದು ಈಸಿಯಾಗಿ. ಇದು ಒಂದು ತುಂಬಾನೇ ಸೇಫ್ ಆಗಿ ಇರುವಂಥ UPI ಟ್ರಾನ್ಸಾಕ್ಷನ್ ಆಗಿದೆ. ಮನಿ ಟ್ರಾನ್ಸ್ಫರ್ ಕೂಡ ನಾವು ಸೇಫ್ ಆಗಿ ಮಾಡ್ಕೋಬಹುದು, ರೀಚಾರ್ಜ್ ಮಾಡ್ಕೋಬಹುದಾಗಿದೆ, ಬಿಲ್ ಪೇಮೆಂಟ್ಸ್, ಮ್ಯೂಚುವಲ್ ಫಂಡ್ ಹಾಗೆ ಗೋಲ್ಡ್, ಇನ್ಶೂರೆನ್ಸ್, ಇಷ್ಟೊಂದು ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಏನಿದೆ ನಾವು ಆಫ್ಲೈನ್ ಮುಖಾಂತರ ಕೂಡ ಮನಿ ಟ್ರಾನ್ಸ್ಫರ್ ಮಾಡ್ಕೋಬಹುದು, ಹಾಗೆ ಆನ್ಲೈನ್ ಮುಖಾಂತರ ಕೂಡ ನಾವು ಮನಿ ಟ್ರಾನ್ಸ್ಫರ್ ಮಾಡ್ಕೋಬಹುದಾಗಿದೆ. ಆಫ್ಲೈನ್ ಅಲ್ಲಿ ನೋಡೋದಾದ್ರೆ ಕೆಲವೊಂದು ಶಾಪ್ಸ್ ಅಲ್ಲಿ ನಾವು ಸ್ಕ್ಯಾನರ್ ಅನ್ನೋದು ಇರುತ್ತೆ, ಆ ಒಂದು ಸ್ಕ್ಯಾನರ್ ಮೂಲಕ ನಾವು ಮನಿನ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಆಫ್ಲೈನ್ ಅಲ್ಲಂತೂ ನಿಮಗೆ ಗೊತ್ತಿರುತ್ತೆ, ನಾವು ಮನಿ ಟ್ರಾನ್ಸ್ಫರ್ನ ಬ್ಯಾಂಕ್ ಅಕೌಂಟ್ ಥ್ರೂ ಆದ್ರೂ, ಮೊಬೈಲ್ ನಂಬರ್ ಥ್ರೂ ಆದ್ರೂ ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬಹುದಾಗಿದೆ. ಸೊ ಇಲ್ಲಿ ಮನಿ ಟ್ರಾನ್ಸ್ಫರ್, UPI ಪೇಮೆಂಟ್, ಬ್ಯಾಂಕ್ ಟ್ರಾನ್ಸ್ಫರ್ಗೆ ಇದು ಯೂಸ್ ಆಗ್ತಾ ಇದೆ. ಹಾಗೆ ಇಲ್ಲಿ ಆನ್ಲೈನ್ ಪೇಮೆಂಟ್ಸ್ ಕೂಡ, ಆಫ್ಲೈನ್ ಪೇಮೆಂಟ್ಸ್ ಕೂಡ ನಾವು ಮಾಡ್ಕೋಬಹುದು. ಹಾಗೆ ಇಲ್ಲಿ ನಮ್ಮ ಒಂದು ಇನ್ಶೂರೆನ್ಸ್ ಇತ್ತು ಅಂದರೆ ಬೈ ಕೂಡ ಮಾಡ್ಕೋಬಹುದು, ರೀಪೇಮೆಂಟ್ ಇತ್ತು ಅಂದ್ರೂ ಕೂಡ ನಾವು ಮಾಡ್ಕೋಬಹುದಾಗಿದೆ. ಹೆಲ್ತ್ ಇನ್ಶೂರೆನ್ಸ್, ಕಾರ್ ಇನ್ಶೂರೆನ್ಸ್, ಹಾಗೆ ಅದರ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಕೂಡ ನಾವು ಇಲ್ಲಿ ಮಾಡ್ಕೋಬಹುದಾಗಿದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಲೋನ್ ತಗೊಳ್ಬೇಕು ಅಂತಂದ್ರೆ ಇಲ್ಲಿ ಲೆಂಡಿಂಗ್ ಪಾರ್ಟ್ನರ್ಸ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಲೆಂಡಿಂಗ್ ಪಾರ್ಟ್ನರ್ಸ್ ಜೊತೆಗೆ ನಾವು ಮ್ಯಾಚ್ ಮಾಡಿಕೊಂಡು ನಮ್ಮ ಒಂದು ಲೋನ್ ನಾವು ತಗೋಬೇಕಾಗತ್ತೆ. ಇಲ್ಲಿ ಯಾವ ರೀತಿಯಾಗಿ ನಮಗೆ ಇವರು ಲೆಂಡರ್ಸ್ನ ಮ್ಯಾಚ್ ಮಾಡಿ ನಮ್ಮ ಒಂದು ಪರ್ಸನಲ್ ಲೋನ್ ಕೊಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ನಂಬರಿಂದ ಈ ಒಂದು ಅಪ್ಲಿಕೇಶನ್ಗೆ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಈ ಒಂದು ಮೊಬೈಲ್ ನಂಬರ್ ಏನಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅದು ಲಿಂಕ್ ಆಗಿರಬೇಕು. ಆ ಒಂದು ಲಿಂಕ್ ಆಗಿರುವಂಥ ನಂಬರ್ ಮಾತ್ರ ನೀವು ಈ ಒಂದು ಫೋನ್ ಪೇನಲ್ಲಿ ರಿಜಿಸ್ಟರ್ ಆಗಲಿಕ್ಕೆ ಸಾಧ್ಯ. ಬಿಕಾಸ್ ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಏನಿರುತ್ತೆ ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಮೊಬೈಲ್ ನಂಬರ್ನ ನಾವು ಲಿಂಕ್ ಇರೋ ಒಂದು ಮೊಬೈಲ್ ನಂಬರ್ನ ಆ್ಯಡ್ ಮಾಡಿಕೊಂಡ್ರೆ ಡೀಟೇಲ್ಸ್ ಅನ್ನೋದು, ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಆ್ಯಡ್ ಆಗಿ ನಮಗೆ ಈ ರೀತಿಯಾಗಿ ಒಂದು ಪೇಜ್ ಅನ್ನೋದು ಸಿಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ನಮ್ಮ ಒಂದು ಫೋನ್ ಪೇನಲ್ಲಿ ಮನಿ ಟ್ರಾನ್ಸ್ಫರ್ನ ಯಾವ ರೀತಿಯಾಗಿ ಇಲ್ಲಿ ಆಪ್ಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ ಇರುತ್ತವಲ್ವ, ಆ ಒಂದು ಮೊಬೈಲ್ ನಂಬರಿಂದ ನಾವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಹಾಗೆ ಬ್ಯಾಂಕ್ ಥ್ರೂ ಇಂದ ಸೆಲ್ಫ್ ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದಾಗಿದೆ. ನಮ್ಮ ಒಂದು ರೆಫರಿಂಗ್ ಏನಾದರೂ ಇತ್ತು ಅಂದರೆ ರೆಫರ್ ಮಾಡಿ ಅರ್ನ್ ಕೂಡ ಮಾಡ್ಕೋಬಹುದು ಅಪ್ ಟು 200 ರೂಪೀಸ್ವರೆಗೂ. ಹಾಗೆ ನಮ್ಮ ಒಂದು ಬ್ಯಾಲೆನ್ಸ್ ಕೂಡ ನಾವು ಇದರಲ್ಲೇ ಚೆಕ್ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ರೀಚಾರ್ಜ್ ಆ್ಯಂಡ್ ಬಿಲ್ಸ್ ಅಲ್ಲಿ ನಾವು ರೀಚಾರ್ಜ್ ಏನಾದರೂ ಇತ್ತು, ಮೊಬೈಲ್ ರೀಚಾರ್ಜ್ ಅಥವಾ ಫಾಸ್ಟ್ಯಾಗ್ ರೀಚಾರ್ಜ್, DTH, ಗೂಗಲ್ ಪೇ, NCMC ರೀಚಾರ್ಜ್, ಇಂಟರ್ನ್ಯಾಷನಲ್ ರೋಮಿಂಗ್, ಕೇಬಲ್ TV, ಆಪಲ್ ಸ್ಟೋರ್, ಇಷ್ಟೊಂದು ರೀಚಾರ್ಜ್ ನಾವು ಇಲ್ಲಿ ಮಾಡ್ಕೋಬಹುದು. ಯುಟಿಲಿಟೀಸ್ನ ನೋಡೋದಾದರೆ
ಮುಂಚೆ ಎಲ್ಲ ನಾವು KBಗೆ ಹೋಗಿ ಕರೆಂಟ್ ಬಿಲ್ನೆಲ್ಲ ಕಟ್ಟಬೇಕಾಗ್ತಿರ್ತಿತ್ತು. ಬಟ್ ಈಗಿನ ಕಾಲದಲ್ಲಿ ನಾವು ಮೊಬೈಲ್ ಮೂಲಕನೇ ಎಲ್ಲಾನು ಪೇಮೆಂಟ್ಸ್ನ ಮಾಡ್ಕೋಬಹುದಾಗಿದೆ. ಸೊ ಯುಟಿಲಿಟೀಸ್ನಲ್ಲಿ ನೋಡೋದಾದ್ರೆ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಬಿಲ್, ಕ್ರೆಡಿಟ್ ಕಾರ್ಡ್ ಬಿಲ್, ಲೋನ್ ರೀಪೇಮೆಂಟ್ ಇತ್ತು ಅಥವಾ ರೆಂಟ್ ಇತ್ತು, ಮೊಬೈಲ್ ಪೋಸ್ಟ್ ಪೇಯ್ಡ್ ಅಥವಾ ಬುಕ್ ಸಿಲಿಂಡರ್ ಏನಾದರೂ ಬುಕ್ ಮಾಡ್ಕೋಬೇಕಿತ್ತು ಅಂದರೂ ಕೂಡ, ಟ್ಯೂಷನ್ ಫೀಸ್, ಎಜುಕೇಷನ್ ಫೀ, ವಾಟರ್ ಫೀ, ಪೈಪ್ಡ್ ಗ್ಯಾಸ್, ಇಷ್ಟೊಂದು ನಮಗೆ ಯುಟಿಲಿಟೀಸ್ ಅನ್ನೋದು ಏನಿದೆ ನಾವು ಈ ಒಂದು ಅಪ್ಲಿಕೇಶನ್ ಮೂಲಕನೇ ನಾವು ಪೇ ಮಾಡ್ಕೋಬಹುದು. ಹೌಸಿಂಗ್ ಆ್ಯಂಡ್ ಸೊಸೈಟಿಯಲ್ಲಿ ನೋಡೋದಾದ್ರೆ ಮುನ್ಸಿಪಲ್ ಟ್ಯಾಕ್ಸ್ ಕೂಡ ಸಿಗ್ತಾ ಇದೆ. ಹಾಗೆ ರೆಂಟಲ್ಸ್, ಕ್ಲಬ್ಸ್, ಅಪಾರ್ಟ್ಮೆಂಟ್ ಇಷ್ಟೊಂದು ನಮಗೆ ಹೌಸಿಂಗ್ ಆ್ಯಂಡ್ ಸೊಸೈಟಿಯಲ್ಲಿ ನಾವು ಪೇ ಮಾಡ್ಕೋಬಹುದು. ಅದರ್ಸಲ್ಲಿ ನೋಡೋದಾದ್ರೆ ನಾವೇನಾದರೂ ಡೊನೇಷನ್ ಮಾಡಬೇಕಿತ್ತು ಅಥವಾ ಡಿವೋಷನ್ ಏನಾದರೂ ಇತ್ತು, ಹಾಸ್ಪಿಟಲ್ಸ್ ಇತ್ತು, LIC ಇನ್ಶೂರೆನ್ಸ್ ಏನಾದರೂ ಇತ್ತು, RD ಏನಾದರೂ ಮಾಡಿಸ್ಬೇಕು, ನಿಮ್ಮ ಒಂದು ಸೇವಿಂಗ್ಸ್ನ RD ರೂಪದಲ್ಲಿ ಮಾಡಿಸ್ಬೇಕಿತ್ತು ಅಂದರೂ ಕೂಡ ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು RD ಕೂಡ ಮಾಡ್ಕೋಬಹುದಾಗಿದೆ. ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಅನ್ನೋದು ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಲೋನ್ಸ್ ಅನ್ನೋದು ಆಪ್ಷನ್ ಸಿಗ್ತಾ ಇದೆ, ಸೇವಿಂಗ್ಸ್ ಸಿಗ್ತಾ ಇದೆ, ಮ್ಯೂಚುವಲ್ ಫಂಡ್ಸಲ್ಲಿ, ಹಾಗೆ ಇನ್ಶೂರೆನ್ಸ್, ಟ್ರಾವೆಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇಷ್ಟೊಂದು ಆಪ್ಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಗಾಯ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಲೋನ್ ಅನ್ನೋ ಒಂದು ಆಪ್ಷನಲ್ಲಿ ಗೋಲ್ಡ್ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಮ್ಯೂಚುವಲ್ ಫಂಡ್ಸ್ ಇದೆ, ಹಾಗೆ ನಮ್ಮ ಒಂದು ಲೋನ್ ರೀಪೇಮೆಂಟ್ ಇತ್ತು ಅಂದರೂ ಕೂಡ ನಾವಿಲ್ಲಿ ಮಾಡ್ಕೋಬಹುದು. ಹಾಗೆ ಇಲ್ಲಿ ಬೈಕ್ ಲೋನ್, ಲೋನ್ ಅಗೇನಿಸ್ಟ್ ಕಾರ್, ವೆಹಿಕಲ್ ಲೋನ್ಸ್ನ ಪ್ರೊವೈಡ್ ಮಾಡ್ತದೆ. ಪರ್ಸನಲ್ ಲೋನ್ ಕೂಡ ನಮಗೆ ಅಪ್ ಟು 40 ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆಗೆ ನಮಗೆ ಪರ್ಸನಲ್ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೇವಿಂಗ್ಸ್ನ ನೋಡೋದಾದ್ರೆ ನಮ್ಮ ಒಂದು ಡೈಲಿ ಸೇವಿಂಗ್ಸ್ನ ಮಾಡ್ಕೋಬಹುದು ಅಥವಾ ಡಿಜಿಟಲ್ ಗೋಲ್ಡಲ್ಲಿ ಸೇವಿಂಗ್ ಮಾಡ್ಕೋಬಹುದು. ಮಂತ್ಲಿ ಗೋಲ್ಡ್ SIP ಅಲ್ಲಿ ಕೂಡ ನಾವು ಸೇವಿಂಗ್ಸ್ ಮಾಡ್ಕೋಬಹುದಾಗಿದೆ. RDನೂ ಮಾಡ್ಕೋಬಹುದು, NPS ಕಾಂಟ್ರಿಬ್ಯೂಷನಲ್ಲಿ ನಾವು ಮಾಡ್ಕೋಬಹುದಾಗಿದೆ. ಹಾಗೆ ನಾವೇನಾದರೂ ಟ್ರಾವೆಲಿಂಗ್ ಬುಕ್ ಮಾಡ್ಕೋಬೇಕಿತ್ತು ಅಂದರೂ ಕೂಡ ನಾವು ಫ್ಲೈಟ್ಸ್ ಆಗಿರ್ಬೋದು, ಹೋಟೆಲ್ಸ್, ಮೆಟ್ರೋ, ಟ್ರೈನ್, ಬಸ್ ಇಷ್ಟೊಂದು ಎಲ್ಲ ನಾವು ಟ್ರಾವೆಲಿಂಗ್ನಲ್ಲಿ ಬುಕ್ ಮಾಡ್ಕೋಬೇಕಿತ್ತು ಟಿಕೆಟ್ನ ಅಂದರೆ ಮುಂಚೆನೇ ನಾವು ಈ ಒಂದು ಅಪ್ಲಿಕೇಶನ್ ಮೂಲಕ ಬುಕ್ ಮಾಡ್ಕೋಬಹುದಾಗಿದೆ. ನೀವು ಲೋನ್ಸಲ್ಲಿ ಬಂದರೆ ಈ ರೀತಿಯಾಗಿ ನಿಮಗೆ ಲೋನ್ ಬಿಲ್ಲರ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲ ಏನಿದ್ದಾರೆ ಇವರ ಒಂದು ಲೆಂಡಿಂಗ್ ಪಾರ್ಟ್ನರ್ಸ್ ಆಗಿರ್ತಾರೆ. ಸೊ ನಿಮಗೆ ಯಾವ ಒಂದು ಅಪ್ಲಿಕೇಶನಿಂದ ನಿಮಗೆ ಲೋನ್ ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ನೀವು ಆ ಒಂದು ಲೋನ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಇದು ಏನಿದೆ ಫೋನ್ಪೇಯಿಂದ ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆಗೆ ನಮಗೆ ಮ್ಯಾಚ್ ಮಾಡಿ ನಮ್ಮ ಒಂದು ಪರ್ಸನಲ್ ಲೋನ್ನ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲೋನ್ ಬಿಲ್ಲರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನಮ್ಮ ಒಂದು TVS ಕ್ರೆಡಿಟ್ ಇದೆ, ಅನ್ನಪೂರ್ಣ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆ, ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಇದೆ, ಹಾಗೆ HDFC ಬ್ಯಾಂಕ್, ಉಜ್ಜೈನ್ ಬ್ಯಾಂಕ್, ಚೈತನ್ಯ, DMI ಫೈನಾನ್ಸ್, HDB ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್, ಹೋಮ್ ಕ್ರೆಡಿಟ್, IIFL ಫೈನಾನ್ಸ್, ಮಹೇಂದ್ರ, ಹಾಗೆ ಮುತ್ತೂಟ್ ಫೈನಾನ್ಸ್, ಮುತ್ತೂಟ್ ಫಿನ್ಕಾರ್ಪ್, ಶ್ರೀರಾಮ್ ಫೈನಾನ್ಸ್ ಇಷ್ಟೊಂದೆಲ್ಲ ನಮಗೆ ಲೆಂಡಿಂಗ್ ಪಾರ್ಟ್ನರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನಿಮಗೂ ಕೂಡ ಲೆಂಡಿಂಗ್ ಪಾರ್ಟ್ನರ್ಸ್ ಜೊತೆಗೆ ಇವರು ಮ್ಯಾಚ್ ಮಾಡಿ ಪರ್ಸನಲ್ ಲೋನ್ನ ಪ್ರೊವೈಡ್ ಮಾಡ್ತಾರೆ. ಸೊ ನಿಮಗೂ ಕೂಡ ಲೋನ್ ಬೇಕಿತ್ತು, ಹಾಗೆ ನೀವು ಯಾವ ಒಂದು ಆ್ಯಪ್ನ ಟ್ರಸ್ಟ್ ಮಾಡ್ತಾ ಇಲ್ಲ, ನನಗೆ ಒಂದು ಟ್ರಸ್ಟೆಡ್ ಆ್ಯಪ್ ಬೇಕು ಅಂದರೆ ನೀವು ಕ್ಯಾಶುವಲ್ ಆಗಿ ಫೋನ್ಪೇನ ಯೂಸ್ ಮಾಡ್ತಾ ಇರ್ತೀರಿ, ಆ ಒಂದು ಅಪ್ಲಿಕೇಶನ್ ನೀವು ತುಂಬಾ ಟ್ರಸ್ಟ್ ಮಾಡ್ತಾ ಇರ್ತೀರಿ. ನೀವು ಈ ಒಂದು ಅಪ್ಲಿಕೇಶನ್ ಮೂಲಕನೇ ನೀವು ಟ್ರಸ್ಟೆಡ್ ಪಾರ್ಟ್ನರ್ಸ್ ಒಂದಿಗೆ, ಟ್ರಸ್ಟೆಡ್ ಲೆಂಡರ್ ಪಾರ್ಟ್ನರ್ಸ್ ಒಂದಿಗೆ ನೀವು ಲೋನ್ನ ತಗೋಬಹುದಾಗಿದೆ. ಸೊ ನೋಡಿದ್ರಲ್ಲ ಗಾಯ್ಸ್, ಯಾವ ರೀತಿಯಾಗಿ ನಾವಿಲ್ಲಿ ಲೆಂಡಿಂಗ್ ಪಾರ್ಟ್ನರ್ಸ್ ಒಂದಿಗೆ ನಮ್ಮ ಒಂದು ಪರ್ಸನಲ್ ಲೋನ ತಗೊಳ್ಳೋದು ಅಂತ. ನಿಮ್ಮ ಹತ್ರ ಕೂಡ ಫೋನ್ಪೇ ಇತ್ತು ಅಂದರೆ ನೀವು ಈಗಲೇ ನಿಮ್ಮ ಒಂದು ಲೋನ್ನ ತಗೋಬಹುದಾಗಿದೆ. ಫೋನ್ಪೇನಲ್ಲಿ ಪರ್ಸನಲ್ ಲೋನ್ ಅನ್ನೋದು ಇರುತ್ತೆ ಅಲ್ವಾ, ಲೋನ್ಸಲ್ಲಿ ಹೋಗಿ ಪರ್ಸನಲ್ ಲೋನ್ ಜೊತೆಗೆ ಲೆಂಡಿಂಗ್ ಪಾರ್ಟ್ನರ್ಸ್ ಒಂದಿಗೆ ನೀವು ಲೋನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್, ಅಲ್ಲಿವರೆಗೂ ಬಾಯ್.